ಓಂ ಶಾಂತಿ. ಡೇಟ್ ಆಗಿದೆ 21/1/1985. ಅವ್ಯಕ್ತ ಮಾಪ್ತಾದ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಈಶ್ವರೀಯ ಜನ್ಮ ದಿನ ಕಿ ಗೋಲ್ಡನ್ ಗಿಫ್ಟ್. ಈಶ್ವರೀಯ ಜನ್ಮದಿನದ ಗೋಲ್ಡನ್ ಗಿಫ್ಟ್ ಕೊಟ್ಟಿದ್ದಾರೆ. ಏನು? ದಿವ್ಯ ಬುದ್ಧಿ. ಬಾಬಾ ನಮಗೇನು ಕೊಟ್ಟಿದ್ದಾರೆ? ದಿವ್ಯ ಬುದ್ಧಿಯನ್ನು ಕೊಟ್ಟಿದ್ದಾರೆ. ज्ञान सागर दिव्य बुद्धि विधाता बाप दादा अपने नूरे जहान बच्चों प्रति बोले. ಜ್ಞಾನ ಸಾಗರ ದಿವ್ಯ ಬುದ್ಧಿಯನ್ನು ಕೊಡ್ತಕ್ಕಂಥ ಬಾಪ್ ದಾದಾ ತನ್ನ ಮಕ್ಕಳನ್ನು ನೋಡಿ ಬಾಬಾ ಹೇಳ್ತಾ ಇದ್ರು. ನೂರೇ ಜಹಾನ್. ನೂರೇ ಅಂದ್ರೇನು? ಪ್ರಕಾಶ. आज विश्व रचिता बाप अपने जहान के नूरे जहान बच्चों को देख रहे हैं. आप श्रेष्ठ आत्माएं जहान के नूर हो. ಬಾಬಾ ಹೇಳ್ತಾರೆ, ಇಂದು ವಿಶ್ವರಚಿತಾ ತಂದೆ ತಮ್ಮ ಜಹಾನ್ ನೂರು ಜಹಾನ್, ನೂರೇ ಜಹಾನ್. ಜಹಾನ್ ಅಂದ್ರೇನು? ಸ್ವರ್ಗ ಅಲ್ಲ. ಆ ಸ್ವರ್ಗದ ಪ್ರಕಾಶ, ಸ್ವರ್ಗದಲ್ಲಿರ್ತಕ್ಕಂಥ ಪ್ರಕಾಶ ಮಕ್ಕಳನ್ನು, ನಾವೆಲ್ಲ ಹೊಳಿತಕ್ಕಂಥ ಮಕ್ಕಳು, ಅಂಥ ಮಕ್ಕಳನ್ನು ಬಾಬಾ ನೋಡ್ತಿದ್ರು. ಆಪ್ ಶ್ರೇಷ್ಠ ಆತ್ಮಾಯೇ ಜಹಾನ್ ಕಿ ನೂರ್ ಹೋ, ಅರ್ಥಾತ್ ಜಹಾನ್ ಕಿ ರೋಶ್ನಿ ಹೋ. ಸ್ವರ್ಗದ ಪ್ರಕಾಶ ನೀವು ನನ್ನ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. ಜೈಸೆ ಸ್ಥೂಲ ನೂರ್ ನಹಿ ತೋ ಜಹಾನ್ ನಹಿ. ಜೈಸೆ ಸ್ಥೂಲ ನೂರು ನಹಿತೋ, ಪ್ರಕಾಶ ಇಲ್ಲ ಅಂದರೆ, ಸ್ಥೂಲ ಪ್ರಕಾಶ ಇಲ್ಲ ಅಂದರೆ ಅದು ಸ್ವರ್ಗ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಕ್ಯೋಂಕಿ ನೂರ್ ಅರ್ಥಾತ್ ರೋಶಿನಿ. ನೂರು ಅಂದ್ರೇನು? ಪ್ರಕಾಶ. ರೋಶಿ ನಹಿತೋ ಅಂಧಕಾರಕ್ಕೆ ಕಾರಣ ಜಹಾನ್ ನಹಿ. ಪ್ರಕಾಶನೇ ಇಲ್ಲ ಅಂದ್ಕೂಡಲೇ ಏನಾಗ್ತದೆ? ಕತ್ಲಾಗ್ತದೆ. ಕತ್ಲ ಅಂದ್ಕೂಡಲೇ ಅದಕ್ಕೆ ಸ್ವರ್ಗ ಅಂತ ಹೇಳಲಾಗ್ತದೇನು ಅಂತಾರೆ ಬಾಬಾ. आप है तो रोशनी के कारण जहान है. आप है तो ನೀವಿದ್ದದ್ದಕ್ಕೆ ರೋಶ್ನಿಗೆ ಕಾರಣ, ನಿಮ್ಮ ಒಂದು ಪ್ರಕಾಶದ ಕಾರಣ ಏನಾಗಿದೆ ಬಾಬಾ ಹೇಳ್ತಾರೆ, ಅದು ಸ್ವರ್ಗ ಅಂತ ಅನಿಸ್ಕೊಳ್ತದೆ. तो आप नूर नहीं तो दुनिया में रोशनी नहीं. ತಾವು ಆತ್ಮಗಳು ಪ್ರಕಾಶಾತ್ಮಗಳು ಇಲ್ಲ ಅಂತಂದರೆ ಅದು ಸ್ವರ್ಗ ಅಲ್ಲೇ ಅಲ್ಲ ಅಂತ ಹೇಳ್ತಾರೆ ಬಾಬಾ. तो बाप दादा ऐसे जहान के नूर बच्चों को देख रहे हैं. ಇವತ್ತು ಬಾಬಾ ಸ್ವರ್ಗದ ಪ್ರಕಾಶವಾದಂಥ ಮಕ್ಕಳನ್ನು ಬಾಬಾ ನೋಡ್ತಿದ್ರು. ಬಾಬಾ ಹೇಳ್ತಾರೆ, ऐसे बच्चों की महिमा सदा गाई और पूजी जाती है. ಇಂಥ ಮಕ್ಕಳು ಸ್ವರ್ಗದಲ್ಲಿರ್ತಕ್ಕಂಥ ಪ್ರಕಾಶವಾದಂಥ ಮಕ್ಕಳ ಮಹಿಮೆ ಯಾವಾಗಲೂ ಭಕ್ತರು ಹಾಡ್ತಾರೆ ಮತ್ತು ಅವರ ಪೂಜೆನೂ ಆಗ್ತದೆ. ऐसे बच्चे ही विश्व के राज्य भाग्य के अधिकारी बनते हैं. ಇಂಥ ಮಕ್ಕಳೇ ವಿಶ್ವ ರಾಜ್ಯದ ಅಧಿಕಾರಿ ಆಗ್ತಾರೆ. बाप दादा हर ब्राह्मण बच्चे को जन्म लेते ही विशेष दिव्य जन्मदिन की दिव्य 2 सौगात देते हैं. ಬಾಪ್ ದಾದಾ ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳ ಜನ್ಮ ಆಗ್ತಾನೆ ವಿಶೇಷವಾದಂಥ ದಿವ್ಯ ಜನ್ಮದಿನದಂದು ಏನು ಮಾಡ್ತಾರೆ ಬಾಬಾ? ದಿವ್ಯವಾದಂತಹ 2 ಗಿಫ್ಟ್ಗಳನ್ನು ಕೊಡ್ತಾರೆ. ಏನು ಗಿಫ್ಟು? ದುನಿಯಾ ಮೇ ಮನುಷ್ಯಾತ್ಮಕೋ ಗಿಫ್ಟ್ ದೇತಿ ಹೇ. ಹೊರಗಡೆ ಮನುಷ್ಯರಿಗೆ ಕಾಣಿಕೆಯನ್ನು ಕೊಡ್ತಾರೆ. ಬಾಬಾ ಹೇಳ್ತಾರೆ, ಲೇಕಿನ್ ಬ್ರಾಹ್ಮಣ ಬಚ್ಚೋं को ಸ್ವಯಂ ಬಾಪ್ ದಿವ್ಯ ಸೌಗಾತ್ ಇಸ್ ಸಂಗಮ್ ಯುಗ್ ಪರ್ ದೇತೆ ಹೇ. ನಾವು ಬ್ರಾಹ್ಮಣ ಮಕ್ಕಳಿಗೆ ಸ್ವಯಂ ಭಗವಂತನೇ ಏನು ಮಾಡ್ತಾರೆ? ಗಿಫ್ಟನ್ನು ಕೊಡ್ತಾರೆ. ಎಂಥ ಗಿಫ್ಟ್ ಅದು? ದಿವ್ಯ ಕಾಣಿಕೆ ಅಂತ ಹೇಳ್ತಾರೆ ಬಾಬಾ. ಅದು ಸಂಗಮ ಯುಗದಲ್ಲಿ ಮಾತ್ರ ಕೊಡ್ತಾರೆ. ಕ್ಯಾ ದೇತಿ ಹೇ? ಏನು ಕೊಡ್ತಾರೆ? ಏಕ್ ದಿವ್ಯ ಬುದ್ಧಿ और दूसरा ದಿವ್ಯ ನೇತ್ರ ಅರ್ಥಾತ್ ರೂಹಾನಿ ನೂರ್. 2 ಗಿಫ್ಟ್ ಕೊಡ್ತಾರೆ. ಒಂದು ದಿವ್ಯ ಬುದ್ಧಿ, ಇನ್ನೊಂದು ದಿವ್ಯ ನೇತ್ರ ಕೊಡ್ತಾರೆ ಬಾಬಾ. ದಿವ್ಯ ನೇತ್ರ ಅಂದರೆ ರೂಹಾನಿ ನೂರ್, ಆತ್ಮಿಕ ಪ್ರಕಾಶ ಅಂತ ಹೇಳ್ತಾರೆ ಬಾಬಾ. यह 2 ಗಿಫ್ಟ್ हर एक ब्राह्मण बच्चे को जन्मदिन की गिफ्ट है. ಎಂದು ಬ್ರಾಹ್ಮಣ ಜನ್ಮ ಆಗ್ತದೋ ಅಂದ ಪ್ರತಿಯೊಬ್ಬ ಮಕ್ಕಳಿಗೂ ಈ 2 ಜನ್ಮದಿನದಂದು
ಗಿಫ್ಟ್ಗಳನ್ನು ಕೊಡ್ತಾರೆ. इसी दोनों गिफ्ट को सदा साथ रखते इन द्वारा ಸದಾ ಸಫಲತಾ ಸ್ವರೂಪ ರಹತೆ ಹೋ. ಈ ಎರಡು ಗಿಫ್ಟ್ಗಳನ್ನು ಸದಾ ಜೊತೆಯಲ್ಲಿ ಇಟ್ಕೊಂಡು ಇವುಗಳ ಮುಖಾಂತರ ಯಾವಾಗಲೂ ಸಫಲತಾ ಸ್ವರೂಪ ಆಗಿರ್ತೀರೇನು ಅಂತ ಕೇಳ್ತಾರೆ ಬಾಬಾ. ದಿವ್ಯ ಬುದ್ಧಿ ಹಿ ಹರ್ ಬಚ್ಚೆ ಕೋ ದಿವ್ಯ ಜ್ಞಾನ, ದಿವ್ಯ ಯಾದ್, ದಿವ್ಯ ಧಾರಣಾ ಸ್ವರೂಪ ಬನಾತಿ ಹೇ. ಬಾಬಾ ಹೇಳ್ತಾರೆ, ಈ ದಿವ್ಯ ಬುದ್ಧಿಯಿಂದಲೇ ನೀವೇನಾಗ್ತೀರಾ, ದಿವ್ಯ ಜ್ಞಾನ ಸಿಗ್ತದೆ, ದಿವ್ಯ ನೆನಪು ಮಾಡ್ತೀರಾ, ಅದೆಲ್ಲ ಏನು ಮಾಡ್ತೀರಾ ಮತ್ತು ಧಾರಣೆ ಮಾಡ್ಕೊಳ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ದಿವ್ಯ ಬುದ್ಧಿ ಹಿ ಧಾರಣಾ ಕರ್ನೆ ಕಿ ವಿಶೇಷ ಗಿಫ್ಟ್ ಹೇ. ಈ ದಿವ್ಯ ಬುದ್ಧಿಯಿಂದಲೇ ನೀವೇನು ಮಾಡ್ಕೊಳ್ತೀರಾ, ಧಾರಣಾ ಮಾಡ್ಕೊಳ್ತೀರಾ, ಇದೊಂದು ವಿಶೇಷವಾದ ಗಿಫ್ಟು. तो ದಿವ್ಯ ಬುದ್ಧಿ ಸದಾ ಹೇ ಅರ್ಥಾತ್ ಧಾರಣಾ ಸ್ವರೂಪ ಹೇ. ಯಾವಾಗ ನಿಮ್ಮ ಬುದ್ಧಿ ದಿವ್ಯ ಬುದ್ಧಿ ಆಗ್ತದೋ ಆವಾಗ ಧಾರಣಾ ಸ್ವರೂಪ ಆಗೇ ಆಗ್ತೀರಾ. ದಿವ್ಯ ಬುದ್ಧಿ ಹಿ ಧಾರಣಾ ಕರ್ನೆ ಕಿ ವಿಶೇಷ ಗಿಫ್ಟ್ ಹೇ. तो ದಿವ್ಯ ಬುದ್ಧಿ ಸದಾ ಹೇ ಅರ್ಥಾತ್ ಸಾಧಾರಣ ಧಾರಣಾ ಸ್ವರೂಪ ಹೇ. ಬಾಬಾ ಹೇಳ್ತಾರೆ, दिव्य बुद्धि में अर्थात सतो प्रधान गोल्डन बुद्धि में जरा भी रजो तमो का प्रभाव पड़ता है तो धारणा स्वरूप के बजाय माया के प्रभाव में आ जाते हैं. ಬಾಬಾ ಹೇಳ್ತಾರೆ, ದಿವ್ಯ ಬುದ್ಧಿನಲ್ಲಿ ಸತೋಪ್ರಧಾನ ಗೋಲ್ಡನ್ ಬುದ್ಧಿನಲ್ಲಿ ಸ್ವಲ್ಪನೂ ರಜೋ ಅಥವಾ ತಮೋ ಪ್ರಭಾವ ಬಿತ್ತು ಅಂತಂದರೆ ಏನಾಗ್ಬಿಡ್ತೀರಾ, ನೀವು ಧಾರಣಾ ಸ್ವರೂಪ ಆಗುವುದರ ಬದಲಾಗಿ ಮಾಯೆಯ ಪ್ರಭಾವಕ್ಕೆ ಒಳಗಾಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इसलिए हर सहज बात भी मुश्किल अनुभव करते हैं. ಇದು ಭಾಳ ಸರಳ ಇರ್ತದೆ, ಆದರೂ ಕೂಡ ಏನು ಮಾಡ್ತಿರೋದು ಕಠಿಣದ ಅನುಭವ ಮಾಡ್ತೀರಾ. सहज गिफ्ट के रूप में प्राप्त हुई दिव्य बुद्धि कमज़ोर होने के कारण मेहनत अनुभव करते हैं. ಸಹಜವಾಗಿ ಸಿಕ್ಕಂಥ ಗಿಫ್ಟು ಇದು ಗಿಫ್ಟ್ಗೆ ರೂಪೇ ಪ್ರಾಪ್ತ ಹುಯಿ. ದಿವ್ಯ ಬುದ್ಧಿ ಹೆಂಗೆ ಸಿಕ್ಕಿದೆ ನಮಗೆ, ಗಿಫ್ಟ್ ರೂಪದಲ್ಲಿ ಸಿಕ್ಕಂಥ ದಿವ್ಯ ಬುದ್ಧಿನಲ್ಲಿ ಕಮ್ಜೋರ್ ಆಯಿತು ಅಂತಂದರೆ ಅದಕ್ಕೆ ಕಾರಣ ಏನಾಗ್ಬಿಡ್ತದೆ, ಮೆಹನತ್ನ ಅನುಭವ ಮಾಡ್ತೀರಾ, ಪರಿಶ್ರಮದ ಅನುಭವ ಮಾಡ್ತೀರಾ, ಎಲ್ಲವೂ ಕಷ್ಟ ಕಷ್ಟ ಅನ್ಸಕ್ಕೆ ಶುರು ಆಗ್ತದೆ. ಬಾಬಾ ಹೇಳ್ತಾರೆ, जब भी मुश्किल व मेहनत का अनुभव करते हो तो अवश्य दिव्य बुद्धि किसी माया के रूप से प्रभावित है. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ನಿಮಗೆ ಕಠಿಣ ಅನ್ನಿಸ್ತದೋ, ಪರಿಶ್ರಮದ ಅನುಭವ ಆಗ್ತದೋ ಅಲ್ಲಿ ಅವಶ್ಯವಾಗಿ ದಿವ್ಯ ಬುದ್ಧಿ ಏನು ಮಾಡ್ತಾ ಇದೆ, ಯಾವುದೇ ಒಂದು ಮಾಯಾದಿಂದ ಪ್ರಭಾವಿತ ಆಗಿರ್ತೀರ, ಅದರ ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. दिव्य बुद्धि सेकंड में बाप दादा की श्रीमत धारण कर सदा सवर्त, सदा अचल, सदा मास्टर सर्वशक्तिवान स्थिति का अनुभव करते हैं. ಬಾಬಾ ಹೇಳ್ತಾರೆ, ಈ ದಿವ್ಯ ಬುದ್ಧಿ ಇತ್ತು ಅಂತಂದರೆ ಒಂದೇ ಸೆಕೆಂಡ್ನಲ್ಲಿ ಬಾಪ್ ದಾದಾರವರ ಶ್ರೀಮತದ ಧಾರಣ ಆಗ್ತದೆ. ಯಾವಾಗ ಶ್ರೀಮತ ಧಾರಣ ಆಗ್ತದೋ ಸಮರ್ಥ ಆಗ್ತೀರಾ, ಅಚಲ್ ಆಗ್ತೀರಾ, ಮತ್ತು ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯ ಅನುಭವ ಮಾಡ್ತೀರಾ. ಶ್ರೀಮತ್ ಅರ್ಥಾತ್ ಶ್ರೇಷ್ಠ ಬನಾನೆ ವಾಲಿ ಮತ್. ಶ್ರೀಮತ ಅಂದ್ರೇನು, ಆತ್ಮ ಶ್ರೇಷ್ಠ ಆಗ್ತಕ್ಕಂಥ ಒಂದು ಮತ ಅಂತ ಹೇಳ್ತಾರೆ ಬಾಬಾ. ವಹ ಕಭಿ ಮುಷ್ಕಿಲ್ ಅನುಭವ ನಹಿ ಕರ್ ಸಕ್ತೆ. ಅವರು ಯಾವುದೂ ಕೂಡ ಕಠಿಣದ ಅನುಭವ ಮಾಡೋದಿಲ್ಲ. ಶ್ರೀಮತ್ ಸದಾ ಸಹಜ ಉಡಾನೆ ವಾಲಿ ಮತ್ ಹೇ. ಶ್ರೀಮತ ಅನ್ನೋದು ಯಾವಾಗಲೂ ಹಾರಾಡುವಂಥ ಒಂದು ಮತ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಧಾರಣ ಕರ್ನೆ ಕಿ ದಿವ್ಯ ಬುದ್ಧಿ ಜರೂರ್ ಚಾಹಿಯೆ. ಶ್ರೀಮತ ಧಾರಣ ಮಾಡಬೇಕು ಅಂತಂದರೆ ಏನು ಬೇಕಂತಾರೆ ಬಾಬಾ, ದಿವ್ಯ ಬುದ್ಧಿ ಬೇಕಾಗ್ತದೆ. तो चेक करो अपने जन्म की सौगात सदा साथ है. ಬಾಬಾ ಹೇಳ್ತಾರೆ, ಜನ್ಮದ ಗಿಫ್ಟು ದಿವ್ಯ ಬುದ್ಧಿ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತದ, ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಕಭಿ ಮಾಯಾ ಅಪನಾ ಬನಾಕರ ದಿವ್ಯ ಬುದ್ಧಿ ಕಿ ಗಿಫ್ಟ್ ಛೀನ್ ತೋ ನಹಿ ಲೇತಿ. ಯಾವಾಗಾದರೂ ಮಾಯೆ
ಆ ದಿವ್ಯ ಬುದ್ಧಿಯನ್ನು ತನ್ನದನ್ನಾಗಿ ಮಾಡಿಕೊಂಡು ಆ ಗಿಫ್ಟನ್ನು ಕಸ್ಕೊಳ್ತದೇನೋ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕಭಿ ಮಾಯಾ ಕೆ ಪ್ರಭಾವ ಸೆ ಭೋಲೆ ತೋ ನಹಿ ಬನ್ ಜಾತೆ, ಜೋ ಪರಮಾತ್ಮ ಗಿಫ್ಟ್ ಭಿ ಗವಾ ದೋ. ಬಾಬಾ ಹೇಳ್ತಾರೆ, ಮಾಯೆ ಪ್ರಭಾವದಲ್ಲಿ ಬಂದು ಭೋಲ ಆಗಿ ಏನು ಮಾಡ್ತೀರಾ, ಪರಮಾತ್ಮನ ಗಿಫ್ಟನ್ನು, ಪರಮಾತ್ಮ ಕೊಟ್ಟಂಥ ಗಿಫ್ಟನ್ನು ಏನು ಮಾಡ್ತೀರಾ, ನೀವು ಕಳ್ಕೊಳ್ತೀರಾ. ಯಾವನ್ ಗಿಫ್ಟ್ ಕೊಟ್ಟರು ಬಾಬಾ? ದಿವ್ಯ ಬುದ್ಧಿಯನ್ನು ಕಳ್ಕೊಂಡು ಬಿಡ್ತೀರಾ ಯಾವಾಗ ನೀವು ಮಾಯೆಗೆ ವಶ ಆದರೆ. ಮಾಯಾ ಕೋ ಭಿ ಈಶ್ವರ್ಯ ಗಿಫ್ಟ್ ಅಪನಾ ಬನಾನೆ ಕಿ ಚತುರಾಯಿ ಆತಿ ಹೈ. ಮಾಯೆಗೂ ಕೂಡ ಬಾಬಾ ಏನು ಗಿಫ್ಟ್ ಕೊಟ್ಟಾರೋ ಅದನ್ನು ಕಸ್ಕೊಳ್ಳುವಂತಹ ಚತುರಾಯಿ ಮಾಡ್ತಾ ಇರ್ತದೆ ಅಂತಾರೆ ಬಾಬಾ. ದಿವ್ಯ ಬುದ್ಧಿ ಅಂದ್ರೇನು? ಬಾಬಾ ಇಷ್ಟೊತ್ತನ ದಿವ್ಯ ಬುದ್ಧಿ ಅಂತ ಹೇಳಿದ್ರಲ್ಲ, ದಿವ್ಯ ಬುದ್ಧಿ ಅಂದರೆ ಏನು? ದಿವ್ಯ ಬುದ್ಧಿ ಅಂದರೆ ಯಾವಾಗಲೂ ಬಾಬಾ ನೆನಪು ಮಾಡೋದು. ತೀಸರಾ ನೇತ್ರ ಕೊಟ್ಟಿದ್ದಾರಲ್ಲ ಬಾಬಾ, ಮೂರನೇ ಕಣ್ಣಿನಿಂದ ಬಾಬಾನ ನೋಡ್ತಾ ಇರಬೇಕು, ಅದೇ ದಿವ್ಯ ಬುದ್ಧಿ. ಆವಾಗ ನಾವು ಬಾಬಾನ ನೋಡ್ತಾ 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 ಇದ್ವಿ, ಬಾಬನ ಜೊತೆಗೆ ಇದ್ವಿ ಅಂತಂದರೆ ಮಾಯೆ ನಮಗೆ ಏನೂ ಮಾಡೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಆವಾಗ ನಮ್ಗೆ ಧಾರಣನೂ ಆಗಕ್ಕೆ ಶುರು ಆಗ್ತದೆ. ಬಾಬಾ ಹೇಳ್ತಾರೆ, माया को भी ईश्वर गिफ्ट अपना बनाने की चतुराई आती है तो स्वयं चतुर बन जाती और आपको भोला बना देती है. ಮಾಯೆ ಬಹಳ ಚತುರ ಇರ್ತದೆ. ಅದು ಏನು ಮಾಡ್ತದೆ, ಬಾಬಾ ಕೊಟ್ಟಂಥ ಗಿಫ್ಟನ್ನು ನಮ್ಮಿಂದ ಕಸ್ಕೊಂಡು ಬಿಡ್ತದೆ. इसलिए भोलेनाथ बाप के भोले बच्चे भले बनो लेकिन माया के भोले नहीं बनो. ನಮ್ಮ ಶಿವ ಬಾಬಾ ಭೋಲೆನಾಥ್ ಅವನ ಮಕ್ಕಳು, ನಾವು ಕೂಡ ಭೋಲ ಇದ್ದೀವಿ, ಆದರೆ ಮಾಯೆ ಪ್ರತಿಯಾಗಿ ಭೋಲ ಆಗಬೇಡಿ ಅಂತಾರೆ ಬಾಬಾ. ಮಾಯಾಕೆ ಭೋಲೆ ಬನನ ಅರ್ಥಾತ್ ಭೂಲನೆ ವಾಲ ಬನನ. ಮಾಯೆಗೆ ಭೋಲ ಆದ್ರಿ, ಮಾಯೆಗೆ ಮುಗ್ಧ ಆಗಿಬಿಟ್ರಿ ಅಂತಂದರೆ ಭಗವಂತನನ್ನು ಏನು ಮಾಡಿಬಿಡ್ತೀರಾ, ಮರ್ತು ಬಿಡ್ತೀರಾ. ಈಶ್ವರ್ಯ ದಿವ್ಯ ಬುದ್ಧಿ ಕಿ ಗಿಫ್ಟ್ ಸದಾ ಛತ್ರ ಛಾಯಾ ಹೇ ಹೇಳ್ತಾರೆ ಬಾಬಾ. ದಿವ್ಯ ಬುದ್ಧಿ, ಈಶ್ವರ್ಯ ದಿವ್ಯ ಬುದ್ಧಿ, ಅದರ ಅರ್ಥ ಏನು? ಸದಾ ಪರಮಾತ್ಮನ ಛತ್ರ ಛಾಯೆನಲ್ಲಿ ಇರೋದು. ಅವರು ಮಾಯಾ ಅಪನಿ ಛಾಯಾ ಡಾಲ್ ದೇತಿ ಹೇ. ಆದರೆ ಮಾಯೆ ಮತ್ತೇನು ಮಾಡ್ತದೆ, ತನ್ನ ನೆರಳನ್ನು ಹಾಕಿಬಿಡ್ತದೆ. ಛತ್ರ ಉಡ್ ಜಾತಾ ಹೇ, ಛಾಯಾ ರಹ ಜಾತಿ ಹೇ. ಬಾಬನ ಛತ್ರ ಛಾಯಾ ಹೋಗ್ಬಿಡ್ತದೆ, ಮಾಯೆಯ ನೆರಳು ಬೀಳ್ತದೆ. इसलिए सदा चेक करो, बाप की गिफ्ट कायम है. ಚೆಕ್ ಕೊಡ್ಕೊಡ್ರಿ, ಯಾವಾಗಲೂ ಚೆಕ್ ಮಾಡಿಕೊಡ್ರಿ, ಬಾಬಾನ ಗಿಫ್ಟು ಕಾಯಂ ಇದೆ ಏನು? ಏನು ಬಾಬಾನ ಗಿಫ್ಟು? ದಿವ್ಯ ಬುದ್ಧಿ ಇರೋದು. ದಿವ್ಯ ಬುದ್ಧಿ ಇರೋದಂದ್ರೆ ಬುದ್ಧಿನಲ್ಲಿ ಸದಾ ಬಾಬಾ ನೆನಪಿರೋದೇ ದಿವ್ಯ ಬುದ್ಧಿ. ಬಾಬಾ ಹೇಳ್ತಾರೆ, दिव्य बुद्धि की निशानी गिफ्ट लिफ्ट का कार्य करती है. ಮತ್ತೆ ಹೇಳ್ತಾರೆ ಬಾಬಾ, ಯಾರ್ದು ದಿವ್ಯ ಬುದ್ಧಿ ಇರ್ತದೋ ಅವ್ರ ನಿಶಾನೆ ಏನಾಗಿರ್ತದೆ, ಲಿಫ್ಟ್ ಕಾ ಕಾರ್ಯ ಕರ್ತಿ ಹೇ. ಅದು ಯಾವಾಗಲೂ ಹಾರು ಹೋಗ್ಬಿಡ್ತದೆ. ಲಿಫ್ಟ್ ಏನು ಮಾಡ್ತದೆ, ಬೇಗ ಮೇಲೆ ತಗೊಂಡು ಹೋಗ್ಬಿಡ್ತದಲ್ಲ, ಹಾಗೆ ದಿವ್ಯ ಬುದ್ಧಿ ಇತ್ತು ಅಂತಂದರೆ ನಮ್ಮನ್ನು ಏನು ಮಾಡ್ತದದು, ದಿವ್ಯ ಬುದ್ಧಿ ಬಾಬಾನ ಕಡೆ ತಗೊಂಡು ಹೋಗ್ಬಿಡ್ತದೆ. जो श्रेष्ठ संकल्प रूपी स्विच ऑन किया उस स्थिति में सेकंड में स्थित हुए. ಬಾಬಾ ಹೇಳ್ತಾರೆ, जो श्रेष्ठ संकल्प रूपी स्विच ऑन, ನಾವು ಬಟನ್ ಹೊಡಿಬೇಕು. ಯಾವ ಬಟನ್ ಹೊಡಿಬೇಕು? ಶ್ರೇಷ್ಠ ಸಂಕಲ್ಪದ ಸ್ವಿಚ್ಚನ್ನು ಆನ್ ಮಾಡಬೇಕು. ಆ ಸ್ಥಿತಿನಲ್ಲಿ ಸೆಕೆಂಡ್ನಲ್ಲಿ ಸ್ಥಿತ ಆಗಬೇಕು. अगर दिव्य बुद्धि के बीच माया की छाया है तो यह गिफ्ट की लिफ्ट कार्य नहीं करेगी. ದಿವ್ಯ ಬುದ್ಧಿ ನಡುವ ಮಾಯೆ ಛಾಯೆ ಬಂತು ಅಂದರೆ ಆ ದಿವ್ಯ ಬುದ್ಧಿಯ ಗಿಫ್ಟ್ ಲಿಫ್ಟನ ಕಾರ್ಯ ಮಾಡೋದಿಲ್ಲ. ಜೈಸೆ ಸ್ಥೂಲ್ ಗಿಫ್ಟ್ ಭಿ लिफ्ट भी, जैसे स्थूल लिफ्ट भी कार्य नहीं, लिफ्ट भी खराब हो जाती है तो क्या हालत होती है?
ಹೊರಗಿನ ಲಿಫ್ಟಿನ ಕೆಲಸ ಮಾಡಲಿಲ್ಲ ಅಂದರೆ ಏನಾಗ್ತದೆ, ಎಲ್ಲಿ ಹೋಗಿ ನಿಂತಿರ್ತೋ ಎಲ್ಲರೂ ಅಲ್ಲಲ್ಲೆಲ್ಲ ಸ್ಟಾಪ್ ನಿಂತು ಬಿಡ್ತೀವಲ್ಲ, ಅದು ಮೇಲೆ ಹೋಗೋದಿಲ್ಲ, ಕೆಳಗೆ ಬರೋದು. ಅದಕ್ಕೆ ಹೇಳ್ತಾರೆ ನಾ ऊपर ना नीचे, ಮೇಲೇನೂ ಇಲ್ಲ ಕೆಳಗೇನು. बीच में लटक जाते हैं, ನಡುವೆ ಸಿಕ್ಕಾಕೋತೀವ. शान के बजाय परेशान हो जाते हैं, शान के बजाय परेशान हो जाते हैं. कितना भी स्विच ऑन करेंगे लेकिन मंजिल पर पहुंचने की प्राप्ति नहीं कर सकेंगे. ಲಿಫ್ಟ್ ಮೇಲೆ ಕೆಳಗೆ ಹೋಗಲಿಲ್ಲ ಅಂದರೆ ಏನು ಮಾಡ್ತೀವಿ, ಆ ಬಟನ್ ಹೊಡೆದೆ ಈ ಬಟನ್ ಹೊಡೆದೆ ಯಾವ್ಯಾವ ಬಟನ್ ಹೊಡ್ತಿರ್ತೀವಿ, ಏನು ಮಾಡಿದ್ರು ಅದು ಮೇಲೆ ಹೋಗೋದೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ तो यह गिफ्ट की लिफ्ट खराब कर देते हो, इसलिए मेहनत रूपी सीढ़ी चढ़नी पड़ती है. ಬಾಬಾ ಹೇಳ್ತಾರೆ ಈ ಗಿಫ್ಟು ಲಿಫ್ಟ್ ಖರಾಬ್ ಆಯಿತು ಅಂತಂದರೆ, ಕೆಡ್ತು ಅಂತಂದರೆ ಅಲ್ಲೇನು ಮಾಡಬೇಕಾಗ್ತದೆ, ಪರಿಶ್ರಮ ಮಾಡಬೇಕಾಗ್ತದೆ. ಎಂಥ ಪರಿಶ್ರಮ ಮಾಡಬೇಕಾಗ್ತದೆ, ಲಿಫ್ಟ್ನಲ್ಲಿ ಹಾರಿ ಹೋಗುವ ಬದಲಾಗಿ ನಾವೇನು ಮಾಡಬೇಕಾಗ್ತದೆ, ಸ್ಟೆಪ್ಗಳನ್ನು ಹತ್ಕೊಂಡು ಹೋಗಬೇಕಾಗ್ತದೆ ಅಲ್ಲ. सीढ़ी चढ़नी पड़ती है. फिर क्या कहते हो, ಮತ್ತೇನು ಹೇಳ್ತೀವಿ, ಹಿಮ್ಮತ್ ರೂಪಿ ಟಾಂಗೆ ಚಲ್ नहीं सकती. ಹಿಮ್ಮತ್ ರೂಪಿ ಟಾಂಗೆ, ಹಿಮ್ಮತ್ ಬೇಕಾಗ್ತದಲ್ಲ ಸ್ಟೆಪ್ ಮೇಲೆ ಹೋಗ್ಬೇಕಾದ್ರೆ. ಹಿಮ್ಮತ್ ರೂಪಿ ಟಾಂಗೆ ಚಲ್ नहीं सकते, ಹೋಗೋದಾಗೋದಿಲ್ಲ ಕೆಲವ್ರಿಗೆ. हिम्मत रूपी टांगे चल नहीं सकती तो सहज को मुश्किल किसने बनाया. ಸರಳಾಗಿ ಲಿಫ್ಟ್ನೊಳಗೆ ಹೋಗ್ತಿದ್ವಿ, ಮುಷ್ಕಿಲ್ ಯಾರು ಮಾಡಿದರು, ಅವ್ರು ಕೈಸೆ ಬನಾಯೆ, ಮತ್ತು ಹೆಂಗೆ ಮಾಡಿದ್ರಿ, ಅಪ್ನೆ ಆಪ್ಕೋ ಅಲ್ಬೇಲಾ ಬನಾಯ, ತಮ್ಮನ್ನು ತಾವು ಹೊಯ್ದಾಡಕ್ಕೆ ಶುರು ಮಾಡಿದ್ರಿ. ಮಾಯಾ ಕಿ ಛಾಯಾ ಮೇ ಆ ಗಯೆ, ಮಾಯೆ ನೆರಳಲ್ಲಿ ಬಂದ್ವಿ. ಮತ್ತೇನು ಹೇಳ್ತಾರೆ ಬಾಬಾ, इसलिए सेकंड की सहज बात को बहुत समय की मेहनत अनुभव करते. ಒಂದು ಸೆಕೆಂಡಲ್ಲಿ ಹಾರಿ ಹೋಗೋ ಕೆಲಸ ಏನು ಮಾಡ್ತೀರಿ, ಒಂದು ತಾಸಾದ್ರೂ ಮೇಲೆ ಹೋಗೋಕ್ಕೆ ಆಗೋದಿಲ್ಲ, ಕಷ್ಟಪಡ್ತೀವಿ. ಮತ್ತು ಬಾಬಾ ಹೇಳ್ತಾರೆ ದಿವ್ಯ ಬುದ್ಧಿ ಕಿ ಗಿಫ್ಟ್ ಅಲೌಕಿಕ ವಿಮಾನ ಹೇ. ದಿವ್ಯ ಬುದ್ಧಿ ಅನ್ನೋದೇನೋ अलौकिक विमान इद्द हागे ಅಂತ ಹೇಳ್ತಾರೆ ಬಾಬಾ. जिस दिव्य विमान द्वारा सेकंड के स्विच ऑन करने से जहाँ चाहो वहाँ पहुँच सकते हो. ದಿವ್ಯ ಬುದ್ಧಿಯಿಂದ ಸ್ವಿಚ್ ಆನ್ ಮಾಡಿದ್ರಿ ಅಂದರೆ 1 ಸೆಕೆಂಡ್ನಲ್ಲಿ ಇಲ್ಲೇ ಕೂತ್ಕೊಂಡು ಮೌಂಟ್ ಅಬು 4 ಧಾಮಗಳನ್ನು ಹಾಕ್ಬೋದು, ಅಮೇರಿಕಕ್ಕೆ ಹೋಗ್ಬೋದು, ಪಾಕಿಸ್ತಾನಕ್ಕೆ ಹೋಗ್ಬೋದು, ಏನೆಲ್ಲ ಮಾಡ್ಬೋದು. ಅಷ್ಟೇ ಅಲ್ಲ, ಎಲ್ಲದಕ್ಕಿಂತ ದೂರಾಂದೇಶಿ ಶಿವಬಾಬಾನ ಹತ್ರ ಪರಧಾಮಕ್ಕೆ ಹೋಗ್ಬೋದು, ಸೂಕ್ಷ್ಮತನಕ್ಕೆ ಹೋಗ್ಬೋದು. ಅದಕ್ಕೆ ಬಾಬಾ ಹೇಳ್ತಾರೆ ಸ್ವಿಚ್ ಹೇ ಸಂಕಲ್ಪ. ಸ್ವಿಚ್ ಅಂದರೆ ಯಾವುದಿಲ್ಲ, ಸಂಕಲ್ಪನೆ ಸ್ವಿಚ್. साइंस वाले तो एक लोग का सैर कर सकते. ಹೊರಗಡೆ ಸ್ಥೂಲದಲ್ಲಿ ಸೈನ್ಸವರು ಪ್ಲೇನ್ಗಳನ್ನು ಮಾಡಿಟ್ಟಿದ್ದಾರೆ, ಅದರೊಳಗೆ ಕೂತ್ಕೊಂಡು ಹಾರಿ ಹೋದರೆ ಎಲ್ಲಿ ಹೋಗ್ಬೋದು, ಭಾಳ ಆದ್ರೆ ಇದೇ ಪೃಥ್ವಿ ಮೇಲೆ ಅಡ್ಡಾಡ್ಬೋದು. ಇದನ್ನು ಬಿಟ್ಟರೆ ಬೇರೆ ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯತೆ ಏನು, ಒಂದೇ ಲೋಕಕ್ಕೆ ಅಡ್ಡಾಡ್ಬೋದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಆಪ್ ತೀನೋ ಲೋಕೋ ಕಾ ಸೈರ್ ಕರ್ ಸಕ್ತೆ ಹೋ. ನಾವು 3 ಲೋಕಗಳನ್ನು ಅಡ್ಡಾಡಿ ಬರ್ಬೋದು. ಯಾವುದು, ಪರಂಧಾಮ ಹೋಗ್ಬೋದು, ಸೂಕ್ಷ್ಮತನಕ್ಕೆ ಹೋಗ್ಬೋದು, ಸಾಕಾರ ವತನಕ್ಕೆ ಹೋಗ್ಬೋದು. ಅದಕ್ಕೆ ಬಾಬಾ ಹೇಳ್ತಾರೆ सेकंड में विश्व कल्याणकारी स्वरूप बन सारे विश्व को लाइट और माइट दे सकते हो. ಒಂದೇ ಸೆಕೆಂಡಲ್ಲಿ ಇಡೀ ವಿಶ್ವದ ತುಂಬೆಲ್ಲ ಅಡ್ಡಾಡಿ ನಾವೇನು ಮಾಡ್ಬೋದು, ಪ್ರಕಾಶ ಮತ್ತು ಶಕ್ತಿಯನ್ನು ಕೊಡ್ಬೋದು. ಸಿರ್ಫ್ ದಿವ್ಯ ಬುದ್ಧಿ ಕೆ ವಿಮಾನ ದ್ವಾರ ऊंची ಸ್ಥಿತಿ में स्थित हो जाओ. ಇಷ್ಟೆಲ್ಲ ಆಗಬೇಕಾದ್ರೆ ಕೇವಲ ಏನದ, ದಿವ್ಯ ಬುದ್ಧಿಯನ್ನು ಸಂಕಲ್ಪದ ಮುಖಾಂತರ ಸ್ವಿಚ್ ಆನ್ ಮಾಡಬೇಕು, ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಆ ಸ್ಥಿತಿ ಬರಬೇಕು. जैसे उन्होंने विमान द्वारा हिमालय के ऊपर राख डाली, नदी में राख डाली, किस लिए ಬಾಬಾ ಹೇಳ್ತಾರೆ. ಅವರು ಸೈನ್ಸ್ ಅವ್ರು ಏನು ಮಾಡಿದ್ರು, ವಿಮಾನದ ಮುಖಾಂತರ ಹಿಮಾಲಯ ಮೇಲೆ ಹೋದರು,
ನದಿನಲ್ಲಿ ಏನು ಮಾಡಿದರು, ಹಡಗಿನಲ್ಲೆಲ್ಲ ಅಡ್ಡಾಡಿ ಬಂದರು. ಕಿಸ್ಲಿಯೇ ಎದ್ರ ಸಲುವಾಗಿ, ಚಾರೋ ಓರ್ ಫೈಲಾನೆ ಕೇಳಿಯೇ, ನಾಲ್ಕು ಕಡೆ ಅಡ್ಡಾಡಬೇಕು ಅಂತ ಹೇಳಿ ಅವನ್ನೆಲ್ಲ ಮಾಡಿಬಿಟ್ರಲ್ಲ. उन्होंने तो राख डाली, आप दिव्य बुद्धि रूपी विमान द्वारा सबसे ऊंची चोटी की स्थिति में स्थित हो विश्व की सर्वात्माओं के प्रति लाइट और माइट की शुभ भावना और श्रेष्ठ कामना के सहयोग की लहर फैलाओ. ಅವ್ರು ಬರೀ ನಾಲ್ಕು ಕಡೆ ಅಡ್ಡಾಡಕ್ಕೆ ಹೋಗ್ತಿದ್ದಾರೆ, ಹೊರಗಿನ ಸೀನರಿಗಳನ್ನು ನೋಡೋಕೆ ಅದನ್ನೆಲ್ಲ ಮಾಡಿದ್ದಾರೆ. ಆದರೆ ನೀವು ದಿವ್ಯ ರೂಪಿ ವಿಮಾನ, ದಿವ್ಯ ಬುದ್ಧಿ ರೂಪಿ ವಿಮಾನದ ಮುಖಾಂತರ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿ ವಿಶ್ವದ ಎಲ್ಲ ಆತ್ಮಗಳ ಪ್ರತಿ ನಾವೇನು ಮಾಡ್ಬೋದು, ಶಕ್ತಿಯನ್ನು ಕೊಡ್ಬೋದು, ಪ್ರಕಾಶವನ್ನು ಕೊಡ್ಬೋದು, ಶುಭ ಭಾವನೆ ಶ್ರೇಷ್ಠ ಕಾಮನೆಗಳನ್ನು ಕೊಡ್ಬೋದು ಅಂತ ಹೇಳ್ತಾರೆ ಬಾಬಾ. विमान तो शक्तिशाली है ना, ನಿಮ್ಮ ದಿವ್ಯ ಬುದ್ಧಿ ವಿಮಾನ ಶಕ್ತಿಶಾಲಿ ಇದೆಲ್ಲ, ಸಿರ್ಫ್ ಯೂಸ್ ಕರ್ನಾ ಆನಾ ಚಾಹಿಯೇ. ದಿವ್ಯ ಬುದ್ಧಿ ವಿಮಾನದು ಶಕ್ತಿಶಾಲಿನೇ ಇದೆ, ಆದರೆ ನಮಗೇನು ಗೊತ್ತಿಲ್ಲ, ಅದನ್ನು ಬಳಕೆ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಬಾಪ್ ದಾದಾಕ್ಕೆ ರಿಫೈನ್ ಶ್ರೇಷ್ಠ ಮತ್ ಕಾ ಸಾಧನ್ ಚಾಹಿಯೇ. ಬಾಪ್ ದಾದಾರವರ ರಿಫೈನ್ ಶುದ್ಧ श्रेष्ठ मतद साधन ಬೇಕು. जैसे आजकल रिफाइन से भी डबल रिफाइन चलता है. ಇವತ್ತು ಎಲ್ಲವೂ ಏನೋ ರಿಫೈನ್ ರಿಫೈನ್, ಶುದ್ಧ ಶುದ್ಧ, ಡಬಲ್ ರಿಫೈನ್, ಡಬಲ್ ಫಿಲ್ಟರ್ ಎಲ್ಲ ಮಾತಾಡ್ತೀವಲ್ಲ ನಾವು, ಅದಕ್ಕೆ ಬಾಬಾ ಹೇಳ್ತಾರೆ तो बाप दादा का यह डबल रिफाइन साधन है. ಬಾಪ್ ದಾದಾರವರ ಡಬಲ್ ರಿಫೈನ್ ಸಾಧನ ಆಗಿದೆ. जरा भी मनमत परमत का किचड़ा है तो क्या होगा. ಸ್ವಲ್ಪನೂ ಕೂಡ ಶ್ರೀಮತ ಬಿಟ್ಟು ಮನ್ಮತ ಪರಮತದ ಕಿಚಡ ಮಾಡಬೇಡಿ, ಮಿಕ್ಸ್ ಮಾಡಬೇಡಿ. ಊಂಚೆ ಜಾಯಂಗೆ ಯಾ ನೀಚೆ. ಮನ್ಮತ ಮತ್ತು ಪರಮತ ಮಿಕ್ಸ್ ಮಾಡಿದ್ರೆ ಮೇಲೆ ಹೋಗ್ತೀರಾ, ಕೆಳಗೆ ಬರ್ತೀರಾ. तो यह चेक करो, दिव्य बुद्धि रूपी विमान में सदा डबल रिफाइन साधन है. ದಿವ್ಯ ಬುದ್ಧಿ ರೂಪಿಯ ವಿಮಾನದಲ್ಲಿ ಯಾವಾಗಲೂ ಡಬಲ್ ರಿಫೈನ್ ಸಾಧನ ಇದೆಯೇನು. ಬೀಚ್ ಮೇ ಕೋಯಿ ಕಿಚಡಾ ತೋ ನಹಿ ಆ ಜಾತಾ. ನಡುವ ಮಿಕ್ಸಿಂಗ್ ಏನಾದರೂ ಬರ್ತದೇನೋ. ನಹಿ ತೋ ಯಹ ವಿಮಾನ ಸದಾ ಸುಖದಾಯಿ ಹೇ. ಕಿಚಡ ಇಲ್ಲ ಅಂತಂದರೆ ಈ ವಿಮಾನ ಯಾವಾಗಲೂ ಸುಖವಾಗಿರ್ತದೆ. ಜೈಸೆ ಸತ್ಯುಗ ಮೇ ಕಭಿ ಭೀ ಕೋಯಿ ಆಕ್ಸಿಡೆಂಟ್ ಹೋ ನಹಿ ಸಕ್ತಿ. ಸತ್ಯುಗದಲ್ಲಿ ಒಟ್ಟ ಯಾವುದೇ ರೀತಿಯ ಆಕ್ಸಿಡೆಂಟ್ಗಳು ಆಗೋದಿಲ್ಲ ಅಂತಾರೆ ಬಾಬಾ. ಕ್ಯೋಂಕಿ ಆಪ್ಗೆ ಶ್ರೇಷ್ಠ ಕರ್ಮೋಂ ಕಿ ಶ್ರೇಷ್ಠ ಪ್ರಾರಬ್ಧ ಹೇ. ಅಲ್ಲಿ ಶ್ರೇಷ್ಠ ಕರ್ಮ ಇರ್ತದೆ, ಪ್ರಾರಬ್ಧನೂ ಶ್ರೇಷ್ಠ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ऐसे कोई कर्म होते नहीं जो कर्म के भोग के हिसाब से यह दुख भोगना पड़े. ಅಲ್ಲಿ ಸತ್ಯುಗದಲ್ಲಿ ಕೆಟ್ಟ ಕರ್ಮ ಮಾಡೋದಾಗಲಿ, ಆ ಕರ್ಮದ ಹಿಸಾಬ್ ಕಿತಾಬ್ ಭೋಗಿಸೋದಾಗಲಿ ಇದೆಲ್ಲ ಇರೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ऐसे ही संगम युगी गॉडली गिफ्ट दिव्य बुद्धि सदा सर्व प्रकार के दुख और धोखे से मुक्त है. ಅದಕ್ಕೆ ಈ ಸಂಗಮ ಯುಗದ ಗಾಡ್ಲಿ ಗಿಫ್ಟ್ ಯಾರು ಕೊಡ್ತಾರೆ ನಮಗೆ? ಶಿವ ಬಾಬಾ. ಯಾವ ಗಿಫ್ಟು? ಹಾಂ, ಆ ದಿವ್ಯ ಬುದ್ಧಿ ಏನು ಮಾಡ್ತದೆ, ಸದಾ ಸರ್ವ ಪ್ರಕಾರಕ್ಕೆ ಯಾವಾಗಲೂ ಎಲ್ಲ ಪ್ರಕಾರದ ದುಃಖಗಳಿಂದ ಏನು ಮಾಡ್ತದದು, ಮುಕ್ತ ಮಾಡ್ತದೆ. ದಿವ್ಯ ಬುದ್ಧಿ ವಾಲೆ ಕಭಿ ಧೋಕೆ ಮೇ ಆ ನಹಿ ಸಕ್ತೆ. ಯಾರ ಹತ್ರ ದಿವ್ಯ ಬುದ್ಧಿ ಇದೆಯೋ ಅವರು ಎಂದೂ ಕೂಡ ಧೋಖ ತಿನ್ನೋದಿಲ್ಲ. ದುಃಖ ಕಿ ಅನುಭೂತಿ ಕರ್ ನಹಿ ಸಕ್ತೆ. ಸದಾ ಸೇಫ್ ಹೇ, ಆಪದಾओं से ಮುಕ್ತ ಹೇ. ಯಾವಾಗಲೂ ಸೇಫ್ ಇರ್ತಾರೆ. इसलिए इस गाडली गिफ्ट के महत्व को जान, इस गिफ्ट को सदा साथ रखो. ಆದ್ದರಿಂದ ಬಾಬಾ ಏನು ಮಹತ್ವವಾದ ಗಿಫ್ಟ್ ಕೊಟ್ಟಿದ್ದಾರೆ ದಿವ್ಯ ಬುದ್ಧಿದು, ಅದನ್ನು ಯಾವಾಗಲೂ ಜೊತೆಗಿಟ್ಕೊಳ್ಳಿ. ಸಮझा, ತಿಳಿತಾ? ಇಸ್ ಗಿಫ್ಟ್ ಕಾ ಮಹತ್ವ, ದಿವ್ಯ ಬುದ್ಧಿಯ ಕಾಣಿಕೆ ಮಹತ್ವ ಗೊತ್ತಾಯ್ತೇನು? ಗಿಫ್ಟ್ ಸಭಿ ಕೋ ಮಿಲಿ ಹೇ. ದಿವ್ಯ ಬುದ್ಧಿ ಗಿಫ್ಟನ್ನು ನಾನು ಎಲ್ಲರಿಗೂ ಕೊಟ್ಟಿದ್ದೀನಿ, ಸಮಾನವಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಬಾಬಾ. ಯಾ ಕಿಸಿಕಿ ರಹ ಗೈ ಹೇ, ಯಾರಿಗಾರು ಕೊಟ್ಟಿಲ್ಲೇನು? ದಿವ್ಯ ಬುದ್ಧಿ ಅಂತಂದ್ರೇನು? ನಾನು ಆತ್ಮ, ನನ್ನ ತಂದೆ
ಪರಮಾತ್ಮ ಎಲ್ಲಿದ್ದಾರೆ? ಪರಂಧಾಮ, ನನ್ನ ಮನಿನೂ ಇದಕ್ಕೆ ಎಲ್ಲ ದಿವ್ಯ ಬುದ್ಧಿ ಅಂತ. ಅದನ್ನ ನೆನಪಾಡೋದು, ತಂದೆ ನೆನಪಾಡೋದು, ಪರಂಧಾಮ ನೆನಪಾಡೋದಕ್ಕೆ ದಿವ್ಯ ಬುದ್ಧಿ ಅಂತ ಹೇಳ್ತಾರೆ ಬಾಬಾ. ಮಿಲಿ ತೋ ಸಬ್ಕೋ ಹೇನಾ, ಗಿಫ್ಟ್ ಅಂತೂ ಎಲ್ಲರಿಗೂ ಸಿಕ್ಕಿದೆ. ಸಿರ್ಫ್ ಸಂಭಾಲನೆ ಆತಿಯಾ ನಹಿ ವಹ ಆಪ್ಕೆ ಊಪರ್. ಕೊಟ್ಟಂಥ ಗಿಫ್ಟನ್ನು ಏನು ಮಾಡಬೇಕು? ಸಂಭಾಲನೆ ಮಾಡಬೇಕು. ಯಾವ ರೀತಿ ಸಂಭಾಲನೆ ಮಾಡ್ತೀರಿ ಅನ್ನೋದು ಯಾರ ಮೇಲೆ ಡಿಪೆಂಡ್ ಆಗಿದೆ? ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಅಪನೆ ಊಪರ್ ಹೇ. सदा अमृत वेले चेक करो, जरा भी कमी हो तो अमृत वेले ठीक कर देने से सारा दिन ಶಕ್ತಿಶಾಲಿ रहेगा. ಅದನ್ನು ಅಮೃತ ವೇಳೆನಲ್ಲೇ ಠೀಕ್ ಮಾಡಿಕೊಳ್ರಿ, ಸರಿ ಮಾಡಿಕೊಳ್ರಿ. ಇಡೀ ದಿನ ಏನಾಗಿರ್ತೀರಾ ನೀವು? ಶಕ್ತಿಶಾಲಿ ಆಗಿರ್ತೀರಾ. ಅಗರ್ ಸ್ವಯಂ ಠೀಕ್ ನಹಿ ಕರ್ ಸಕ್ತೆ ಹೋ ತೋ ಠೀಕ್ ಕರಾವ್. ಠೀಕ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಈಗೇನು ಮಾಡಿ? ಸರಿ ಮಾಡ್ಕೊಳ್ಳಿ. ಲೇಕಿನ್ ಅಮೃತ ವೇಳೆ ಹಿ ಠೀಕ್ ಕರ್ದೋ. ಅದನ್ನು ಎಲ್ಲಿ ಸರಿ ಮಾಡ್ಕೋಬೇಕು? ಅಮೃತ ವೇಳೆನಲ್ಲೇ ಸರಿ ಮಾಡಬೇಕು. ಅಮೃತ ವೇಳೆನಲ್ಲಿ ಸರಿ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಮೊದಲು ಎದ್ದು ಕೂಡಬೇಕು. ಅಮೃತ ವೇಳೆನಲ್ಲಿ ಎದ್ದು ಕೂಡಬೇಕು, ದಿವ್ಯ ಬುದ್ಧಿಯನ್ನು ಸರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ದಿವ್ಯ ದೃಷ್ಟಿ ಕಿ ಬಾತ್ ಫಿರ್ ಸುನಾಯಂಗೆ. ನೋಡ್ರಿ ಬಾಬಾ, ಇನ್ನೂ ಮುಗ್ದಿಲ್ಲ, ಮತ್ತೆ ಹೇಳ್ತಾರಂತೆ ಬಾಬಾ ದಿವ್ಯ ದೃಷ್ಟಿ ಬಗ್ಗೆ. ಫಿರ್ ಸುನಾಯಂಗೆ. ದಿವ್ಯ ದೃಷ್ಟಿ ಕಹೋ, ದಿವ್ಯ ಬುದ್ಧಿ ಬಗ್ಗೆ ಹೇಳಿದ್ರು ಇಷ್ಟೊತ್ತನ ಬಾಬಾ. ಇನ್ನು ದಿವ್ಯ ದೃಷ್ಟಿ ಬಗ್ಗೆ ಆಮೇಲೆ ಹೇಳ್ತಾರಂತ ಬಾಬಾ. ದಿವ್ಯ ದೃಷ್ಟಿ ಕಹೋ, ದಿವ್ಯ ನೇತ್ರ ಕಹೋ, ರೂಹಾನಿ ನೂರ್ ಕಹೋ, ಬಾತ್ ಏಕ್ ಹಿ ಹೈ. ದಿವ್ಯ ದೃಷ್ಟಿ ಅಂತಾರೆ ಹೇಳ್ರಿ, ದಿವ್ಯ ನೇತ್ರ ಅಂತಾರೆ ಹೇಳ್ರಿ, ರೂಹಾನಿ ನೂರ್ ಅಂತಾರೆ ಹೇಳ್ರಿ, ಎಲ್ಲ ಒಂದೇ ಅಂತ ಹೇಳ್ತಾರೆ ಬಾಬಾ. इस समय तो दिव्य बुद्धि की यह गिफ्ट सभी के पास है. ಈ ಸಮಯದಲ್ಲಿ ದಿವ್ಯ ಬುದ್ಧಿ ಅಂತೂ ಎಲ್ಲರ ಕಡೆ ಇದೆ. सोने के पात्र हो ना, यही दिव्य बुद्धि है. मधुबन में सभी दिव्य बुद्धि रूपी संपूर्ण सोने का पात्र लेकर आए हो. ದಿವ್ಯ ಬುದ್ಧಿಯ ಒಂದು ಹೇಳ್ತಾರಲ್ಲ, ಬಂಗಾರದ ಚಮಚನ ಇಟ್ಕೊಂಡು ಬಂದು ಏನು ಅಂತ ಮಾತಾಡ್ತಾರೆ ಹೊರಗಡೆ. ಈಗಿಲ್ಲಿ ದಿವ್ಯ ಬುದ್ಧಿ ಅಂತಂದ್ರೆ ಏನು? ಬಂಗಾರದ ಪಾತ್ರ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಬಾಬಾ, ಎಲ್ಲರ ಹತ್ರ ಇದೆಯೇನು? ಮಧುಬನ್ ಮೇ ಸಭಿ ದಿವ್ಯ ಬುದ್ಧಿ ರೂಪಿ ಸಂಪೂರ್ಣ ಸೋನೆ ಕಾ ಪಾತ್ರ ಲೇಕರ್ ಆಯೇ ಹೋ. ಅದನ್ನು ತಗೊಂಡೇ ಬಂದಿದ್ದೀರಾ. ಸಚ್ಚೆ ಸೋನೆ ಮೇ ಸಿಲ್ವರ್ ವಾ ಕಾಪರ್ ಮಿಕ್ಸ್ ತೋ ನಹಿ ಹೈ. ಆ ಬಂಗಾರದಲ್ಲಿ ಮತ್ತು ಬೆಳ್ಳಿ ತಾಮ್ರ ಕೂಡಿಸಿದಿರೇನು ಅಂತ. ಸತೋಪ್ರಧಾನ ಅರ್ಥಾತ್ ಸಂಪೂರ್ಣ ಸೋನಾ. ಸತೋಪ್ರಧಾನ ಅಂದರೆ ಏನಿರಬೇಕದು? ಸಂಪೂರ್ಣ ಬಂಗಾರ, ಏನು ಮಿಕ್ಸ್ ಇಲ್ಲ. इसको ही दिव्य बुद्धि कहा जाता है. अच्छा, जिस भी तरफ से आए हो सब तरफ से ज्ञान नदियाँ आए सागर में समाई. ಬಾಬಾ ಹೇಳ್ತಾರೆ, ಯಾವ ಕಡೆಯಿಂದಾದರೂ ಬನ್ನಿ, ಯಾವ ಕಡೆಯಿಂದ ನದಿ ಬಂದ್ರೂ ಕೊನೆಗೆ ಸೇರೋದಿಲ್ಲೇ ಸಾಗರದಲ್ಲಿ ಸಮಾಯ ಆಗೋದು. ನದಿಯವ್ರ ಸಾಗರ ಕಾ ಮೇಲಾ ಹೈ. ಇದು ಏನು? ನದಿಗಳು ಅಂದರೆ ಯಾರು? ನವಾತ್ಮಗಳು. ಸಾಗರ ಅಂದರೆ ಶಿವ ಬಾಬಾ, ಇಬ್ಬರ ಮಿಲನ. ನದಿಯವ್ರ ಸಾಗರ ಕಾ ಮೇಲಾ ಹೈ. ಮಹಾನ್ ಮೇಲಾ ಮನಾನೆ ಆಯೆ ಹೋ ನ, ಮಿಲನ್ ಮೇಲಾ ಮನಾನೆ ಆಯೆ ಹೋ. बाप दादा भी सर्वज्ञान नदियों को देख हर्षित होते हैं कि कैसे उमंग उत्साह से कहाँ कहाँ से इस मिलन मेले में पहुँच गए हैं. ಎಲ್ಲ ಆತ್ಮಗಳು, ಎಲ್ಲ ಮಕ್ಕಳು ಬಾಬನ ಭೇಟಿ ಆಗಕ್ಕೆ ಬಂದಿದ್ದು ನೋಡಿ, ಬಾಬಾಗೆ ಖುಷಿ ಆಗ್ತದೆ. अच्छा, सदा दिव्य बुद्धि के गोल्डन गिफ्ट को कार्य में लाने वाले. ಯಾವಾಗಲೂ ದಿವ್ಯ ಬುದ್ಧಿಯನ್ನು, ಬಂಗಾರದ ಗಿಫ್ಟನ್ನು ಕಾರ್ಯರೂಪದಲ್ಲಿ ತಗೊಂಡು ಬರುವಂತಹ ಸದಾ ಬಾಪ್ ಸಮಾನ್ ಚತುರ ಸುಜಾನ್ ಬನ್ ಮಾಯಾ ಕಿ ಚತುರಾಯಿ ಕೋ ಜಾನೆ ವಾಲೆ. ಯಾವಾಗಲೂ ತಂದೆಯ ಸಮಾನ ಚತುರ ಸುಜಾನ ಆಗಿ ಮಾಯೆ ಒಂದು ಚತುರಾಯಿಯನ್ನು ತಿಳ್ಕೊಳ್ಳುವಂತಹ, ಸದಾ ಬಾಪ್ ಕಿ ಛತ್ರ ಛಾಯಾ ಮೇ ರಹ ಮಾಯಾ ಕಿ ಛಾಯಾ ಸೆ ದೂರ್ ರಹನೆ ವಾಲೆ. ಯಾವಾಗಲೂ ತಂದೆಯ ಛತ್ರ ಛಾಯದಲ್ಲಿದ್ದುಕೊಂಡು ಮಾಯೆ ಛಾಯೆಯಿಂದ
ದೂರ ಇರುವಂತಹ, ಸದಾ ಜ್ಞಾನ ಸಾಗರದ ಮಧುರ ಮಿಲನ ಮಾಡುವಂತಹ ಮಕ್ಕಳು. ಹರ್ ಮುಷ್ಕಿಲ್ ಕೋ ಸಹಜ್ ಬನಾನೆ ವಾಲೆ. ಪ್ರತಿಯೊಂದು ಕಠಿಣತೆಯನ್ನು ಏನು ಮಾಡ್ತೀರಾ ನೀವು? ಸಹಜನ್ನಾಗಿ ಮಾಡ್ತೀರಾ. ವಿಶ್ವ ಕಲ್ಯಾಣಕಾರಿಯಾಗಿದ್ದೀರಾ. ಶ್ರೇಷ್ಠ ಸ್ಥಿತಿನಲ್ಲಿ ಸ್ಥಿತ ಆಗಿರುವಂಥ ಮಕ್ಕಳು.